ಅವರು ಎಲ್ಲ ರೀತಿ ಚೀಫ್ ಮಿನಿಸ್ಟರ್ಗಳನ್ನ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸಿದ್ರು, ಇಡಿ ಉಪಯೋಗಿಸಿದ್ರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಉಪಯೋಗಿಸಿದ್ರು, CBI ಉಪಯೋಗಿಸಿದ್ರು, ಏನೆಲ್ಲ ಮಾಡಿದ್ರು, ಮಾಡಬಾರ್ದು ಅದೆಲ್ಲ ಎದುರಿಸಿದ್ರು, ಬೆದರಿಸಿದ್ರು, ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಕೋಮುವಾದದ ಮೇಲೆ, ಧರ್ಮದ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಜಾತಿ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಿಮ್ಗೆ ಅಯೋಧ್ಯೆಯಲ್ಲಿ ಇವರು ಗೆದ್ದಿರೋದು ಯಾರು? ಸಮಾಜವಾದಿ ಪಾರ್ಟಿ ಗೆದ್ದಿರೋದು. ಅಯೋಧ್ಯೆ ಇವರೊಬ್ಬರೇ ಹೋಗಿ ಪೂಜೆ ಮಾಡಿದ್ರಲ್ಲ, ಇವರು ಮತ್ತೆ ಯಾರವರು? ಜೋಗಿ ಇಲ್ಲ, ಅವನು ಕರ್ಕೊಂಡು ಹೋಗಿಲ್ಲ. RSSನ ಮೋಹನ್ ಭಾಗವತ್ ಏನು ಇವರೇ ಇದು ಮಾಡ್ತಾ ಇದ್ರಲ್ಲ, ಅಲ್ಲಿ BJP ಅಭ್ಯರ್ಥಿ ಸೋತಿದ್ದಾರೆ. ಲಲ್ಲು ಸಿಂಗ್ ಅಂತ ಇರ್ತಿದ್ರು ಒಬ್ಬರು BJP ಅವರು. ಸೊ ಒಟ್ಟಾರೆಯಾಗಿ BJPಗೆ ನನ್ನ ಪ್ರಕಾರ ದೊಡ್ಡ ಹಿನ್ನಡೆಯಾಗಿದೆ. ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಬೆಂಬಲ ಸಿಕ್ಕಿದೆ. ಅವರು ಮಾಡಿದಂಥ ಪಾದಯಾತ್ರೆ, ರಥಯಾತ್ರೆ, ಅದೇ ಭಾರತ್ ಜೋಡೋ ಯಾತ್ರೆ, ಇನ್ನೊಂದು ಮಣಿಪುರದಿಂದ ಇದಕ್ಕೆ ಮಾಡಿದ್ರಲ್ಲ ಮುಂಬೈಗೆ, ಅದು ಇನ್ನೊಂದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡಿದದ್ದು. ಹಾಗಾಗಿನೇ ಇಂಡಿಯಾ ಪಾರ್ಟ್ನರ್ಸ್ಗೆ ಜಾಸ್ತಿ ಸ್ಥಾನಗಳು ಬಂದಿರತಕ್ಕಂಥದ್ದು. ಆಮೇಲೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಾಂಗ್ರೆಸ್ದು ಕೂಡ ಇನ್ಕ್ರೀಸ್ ಆಗಿರೋದು. ರಾಹುಲ್ ಗಾಂಧಿಯವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಎರಡೂ ಕಡೆ ಗೆದ್ದಿದ್ದಾರೆ, ವಯನಾಡು ಮತ್ತು ರಾಯ್ಬರೇಲಿನಲ್ಲಿ. ಎಲ್ಲೂ ಆ ಎರಡೂ ಕಡೆ ಬಿಗ್ ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ. ಗೆಲ್ಲದು ಇಂಪಾರ್ಟೆಂಟ್ ಅಲ್ಲ, ವೋಟ್ ಶೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಯಿತು, ವೋಟ್ ಗೆಲ್ಲದು ಇಂಪಾರ್ಟೆಂಟ್. ಅವ್ರು ಗೆದ್ದಿದ್ದಾರಾ? ನಾವು ಗೆದ್ದಿಲ್ಲ, ನಿಜ. ನಾನು ಅದನ್ನು ಒಪ್ಕೊಂಡೇ ಹೇಳ್ತಾ ಇರೋದು. ನಾನು ಗೆದ್ದಿಲ್ಲ. ಅಧಿಕಾರದಲ್ಲಿದ್ದವ್ರು ಯಾರು? ಪ್ರಧಾನಮಂತ್ರಿ ಆಗಿದ್ದವ್ರು ಯಾರು? ಯಾರ ಹೆಸರಿನಲ್ಲಿ ಓಟ್ ಕೇಳಿದ್ರು? ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಓಟ್ ಕೊಡಿ, ಮೋದಿ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಡಿಫೀಟ್ ಆಗಿದೆ ಅಂತ ಹೇಳಿದ್ರು. ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಹೇಳಲೇ ಇಲ್ಲ. ಈ ಸಾರಿ ಎರಡೂ ಪಾರ್ಟಿಗಳು ಒಂದಾಗಿ ಚುನಾವಣೆ ಮಾಡಿದ್ದು, ಗೊತ್ತಾಯ್ತಾ? ಎರಡನೇದು, ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬರಲಿಲ್ಲ, ಗೊತ್ತಾಯ್ತಲ್ಲ. ನಂಬರ್ 1, ಸಮೀಕ್ಷೆಗಳೆಲ್ಲ ಏನಂತ ಹೇಳಿದ್ದೋ? ಏನಂತ ಹೇಳಿದ್ವು? ಸಮೀಕ್ಷೆಗಳು ಸುಳ್ಳಾಗಿದ್ದಾವೋ ನಿಜ ಆಗಿದ್ದಾವೋ? ಸುಳ್ಳಾಗ್ಬಿಟ್ಟಿದ್ದಾವೆ. ಅಧಿಕಾರದಲ್ಲಿದ್ದವ್ರು ಯಾರು? ಯಾರ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ತಿದ್ರು? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅದಕ್ಕೆ ಮಾರಲ್ ಆಗಿ ಡಿಫೀಟ್ ಅಲ್ವಾ? ಓಲಿ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ ಸಿಂಪಲ್ ಮೆಜಾರಿಟಿ ಬಂದಿದೆಯಾ? ಸೊ ಅದರಿಂದ ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಬಟ್ ಇಟ್ಸ್ ಎ ಡಿಫೀಟ್, ಮಾರಲ್ ಡಿಫೀಟ್ ಆಫ್ ದಿ BJP. ಫೇಲ್ಯೂರ್ ಆಗಿಲ್ಲರಿ. ಒಂದೇ ಒಂದು ಗೆದ್ದಿದ್ದು ಬೆಂಗಳೂರು ರೂರಲ್ಲು. ನಾವು 9 ಗೆದ್ದಿದ್ದೀವಿ ಈಗ. ಇಲ್ಲ ನಿಜಪ್ಪ, ನಾನು ಹೇಳನಲ್ಲಯ್ಯ.
ಇಬ್ಬರು ಅಲಯನ್ಸ್ ಮಾಡ್ಕೊಂಡದು ಒಂದು ಕಾರಣ ಅದೇ ಮೇಜರ್ ಕಾರಣ ಅಲಯನ್ಸ್ ಮಾಡ್ಕೊಂಡ್ರು ಒಂದು. ಆಮೇಲೆ ನಾವು ನಿರೀಕ್ಷೆ ರೀತಿಯಲ್ಲಿ ಗೆಲ್ಲಕ್ಕಾಗಲಿಲ್ಲ. ಈಗ ನಾವು ಮೈಸೂರಿನಲ್ಲಿ ಗೆಲ್ತೀವಿ ಅಂತ ಇದ್ದು ಅದು ಗೆಲ್ಲಕ್ಕಾಗಲಿಲ್ಲ. ಆಮೇಲೆ ಎಂಥದ್ದು ಬೆಂಗಳೂರು ಸೆಂಟ್ರಲ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದೋ ಅದು ಗೆಲ್ಲಕ್ಕಾಗಲಿಲ್ಲ. ಚಿತ್ರದುರ್ಗ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೋ ಅದು ಗೆಲ್ಲಕ್ಕಾಗಲಿಲ್ಲ.